What is MTP Act? How we can enact with this? By doing terminations or abortions, that will endanger the mother's life also. So it's a question of two lives. This will not take undue advantage for ಹೆಣ್ಣು ಭ್ರೂಣ ಹತ್ಯೆ. ಆಗ್ಬೋದು ವೆರಿ ಮಚ್ ರೈಟ್. ಇವತ್ತು ಒಂದು ಪೇಷಂಟ್ ಮಾಡೋದನ್ನ 50 ಪೇಷಂಟ್ ಮಾಡೋದನ್ನ ಆ ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ದರ್ ಆಧಾರ್ ಕಾರ್ಡ್ ಅಂಡ್ ಫಾಲೋ ಅಪ್ ಟಿಲ್ ದ ಪೇಷಂಟ್ ಡೆಲಿವರ್ಸ್ ಅಂಡ್ ವಾಟ್ ಬೇಬಿ ಅಂತಾನು ರಿಜಿಸ್ಟರ್ ಆಗುತ್ತೆ. ಆನ್ ಗೋಯಿಂಗ್ ಪ್ರೆಗ್ನೆನ್ಸಿಯಲ್ಲಿ ನೀವು ಒಂದು ಹೆಣ್ಮಗು ಇದೆ ಅಥವಾ ಗಂಡು ಮಗು ಇದೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಟ್ರೀಟ್ ಮಾಡೋ ರೀತಿನೇ ವ್ಯತ್ಯಾಸ ಆಗ್ಬಿಡುತ್ತೆ. ಬಟ್ ಓನ್ಲಿ ಥಿಂಗ್ ವಿಲ್ ನಾಟ್ ಡಿಸ್ಕ್ಲೋಸ್ ದ ಸೆಕ್ಸ್ ಆಫ್ ದ ಬೇಬಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಡಾಕ್ಟರ್, ಸ್ವಾಗತ ಸಂಚಿಕೆಗೆ. ನೀವು ಕೆಲವೊಂದು ಘಟನೆಗಳನ್ನು ಹೇಳಿದ್ರಿ, ರೇಪ್ ಆದಾಗ ಅಥವಾ ಮೈನರ್ಸು ಮೆಂಟಲಿ ಚಾಲೆಂಜ್ ಹುಡುಗಿ ಇದ್ದಾಗ ಈ ರೀತಿಯಾಗಿ ಕೆಲವೊಮ್ಮೆ ಪ್ರೆಗ್ನೆಂಟ್ ಆಗ್ತಾರೆ. ವಾಟ್ ಈಸ್ MTP Act? ಹೌ ವಿ ಕ್ಯಾನ್ ಎನಾಕ್ಟ್ ವಿತ್ ದಿಸ್? ಪ್ರೆಗ್ನೆನ್ಸಿ ಅನ್ನೋದು ಯಾರೂ ಅಡ್ವೈಸ್ ಮಾಡಲ್ಲ ಯು ಬಿಕಮ್ ಎ ಪ್ರೆಗ್ನೆಂಟ್ ಅಂತ. ವಿಲ್ಲಿಂಗ್ಲಿ ಯು ಬಿಕಮ್ ಪ್ರೆಗ್ನೆಂಟ್. ಸೊ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟರ್ಮಿನೇಟ್ ಎನಿ ಪ್ರೆಗ್ನೆನ್ಸೀಸ್. ಸೊ ಆ ಥರ ಒಂದು ಲೈಫನ್ನು ನೀವು ತೆಗೆಯೋದು ಅಂದರೆ ಇಟ್ಸ್ ಈಕ್ವಲೆಂಟ್ ಟು ಮರ್ಡರ್ ಆ ಥರ ಇರುತ್ತೆ. ಸೊ ಅದಕ್ಕೆ ಒಂದು ಆ್ಯಕ್ಟ್ ಅಂತ ಮಾಡಿದ್ದಾರೆ, ಒಂದು ಕಂಟ್ರೋಲ್. ಸೊ ಯಾಕೆ ಅಂತಂದರೆ, ಒಂದು ಯು ಆರ್ ರಿಮೂವಿಂಗ್ ಒನ್ ಲೈಫ್. ಎರಡನೇದೇನೆಂದರೆ, ಬೈ ಡೂಯಿಂಗ್ ಟರ್ಮಿನೇಷನ್ಸ್ ಆರ್ ಅಬಾರ್ಷನ್ಸು ದಟ್ ವಿಲ್ ಎಂಡೇಂಜರ್ ದ ಮದರ್ಸ್ ಲೈಫ್ ಆಲ್ಸೋ. ಸೊ ಇಟ್ಸ್ ಎ ಕ್ವಶನ್ ಆಫ್ ಟೂ ಲೈಫ್ಸ್. ಸೊ ಹಾಗಾಗಿ ಅದಕ್ಕೆ ಒಂದು MTP Act ಅಂತ ಮಾಡೋದು. ಇಟ್ ಈಸ್ ಲೀಗಲೈಸ್ಡ್ ಅಪ್ ಟು 20 weeks ಆಫ್ ಪ್ರೆಗ್ನೆನ್ಸಿ. ಬಟ್ ಮೋಸ್ಟ್ ಟೈಮ್ಸ್ ಅಪ್ ಟು 20 weeks ಆಫ್ ಪ್ರೆಗ್ನೆನ್ಸಿ ಯಾವಾಗ ಅಂದರೆ ಕನ್ಸೀವ್ಡ್ ವಿತ್ ಫೇಲ್ಡ್ ಕಾಂಟ್ರಸೆಪ್ಷನ್ನು, ಅಥವಾ ಪ್ರೆಗ್ನೆನ್ಸಿನೇ ಪ್ರಾಬ್ಲಮ್ಯಾಟಿಕ್ ಇರುತ್ತೆ, ಅಬ್ನಾರ್ಮಲ್ ಇರುತ್ತೆ, ಅಥವಾ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗೋದ್ರಿಂದ ಅಮ್ಮನ ಲೈಫ್ಗೆ ಕಷ್ಟ ಆಗುತ್ತೆ, ಮದರ್ ಲೈಫ್ಗೆ, ಅಥವಾ ಮದರ್ ಈಸ್ ಅ ಮೆಂಟಲಿ ಡಿಸೇಬಲ್ಡ್, ಅಥವಾ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ವೇರ್ ದೇರ್ ಲೀಗಲ್ ರಿಲೇಷನ್ಶಿಪ್ ವಿಲ್ ನಾಟ್ ಕಂಟಿನ್ಯೂ, ವೇರ್ ಶಿ ಕ್ಯಾನ್ ಟೇಕ್ ಅ ಡಿಸಿಷನ್ ಐ ಡೋಂಟ್ ವಾಂಟ್ ದಿಸ್ ಪ್ರೆಗ್ನೆನ್ಸಿ ಅಂತ. ಸೊ ಈ ಥರ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ಗಳಲ್ಲಿ ಅಥವಾ ಅವ್ರಿಗೆ ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು, ಅಥವಾ ಲೀಟಲ್ ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್ಸ್ ಇರ್ಬೋದು, ವೇರ್ ವಿ ಹ್ಯಾವ್ ಟು ಅಡ್ರೆಸ್ ದಟ್ ಪ್ರಯಾರಿಟಿ. ಸೊ ಆ ಥರದ್ದು ಒಂದು ಕಂಡೀಷನ್ಸಲ್ಲಿ ಟರ್ಮಿನೇಷನ್ ಮಾಡ್ಬೋದು, ಏನು ಸಮಸ್ಯೆ ಏನಿರೋದಿಲ್ಲ. ಬಟ್ 20 weeksವರೆಗೂ ದಟ್ ಈಸ್ ಲೀಗಲೈಸ್ಡ್. 20 to 24 weeks ಯಾವಾಗ ಅಂದರೆ, ಈಗ ಪೇಷಂಟ್ ಹೂ ಇಸ್ ಮೈನರ್, ಆಮೇಲೆ ಎರಡನೇದೇನು ಅಂದರೆ ಪೇಷಂಟ್ಸು ಅಥವಾ ವುಮೆನ್ ಹೂ ಇಸ್ ಮೆಂಟಲಿ ಡಿಸೇಬಲ್ಡ್, ಅಥವಾ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗುವಾಗ ಆ ಟೈಮ್ನಲ್ಲಿ ನಾವು ಡಯಾಗ್ನೋಸ್ ಮಾಡ್ತೀವಿ ಲೀತಲ್ ಕಂಡೀಷನ್ಸ್ ಇದೆ, ಇನ್ನೊಂದು ಅವಾಗ ಟರ್ಮಿನೇಷನ್ ಮಾಡಲೇಬೇಕಾಗತ್ತೆ ಸಿಚುವೇಶನ್ಸು ಅನ್ನೋ ಥರ ಇದ್ದಾಗ ಅಪ್ ಟು 24 weeks. ಈಗ ರೀಸೆಂಟ್ 2021 ಅಮೆಂಡ್ಮೆಂಟಲ್ಲಿ ಇಟ್ಸ್ ಬೀನ್ ಟೋಲ್ಡ್ ಕ್ಲಿಯರ್ಲಿ ಅಪ್ ಟು 24 weeksವರೆಗೂ ಮಾಡ್ಬೋದು ಅಂತ ಅಂದ್ಬಿಟ್ಟು. ಯಾಕಂದರೆ ಕೆಲವೊಂದು ಟೆಸ್ಟ್ಗಳು ನಾವು ಮಾಡ್ತೀವಿ ನಾವು ಬಿಟ್ವೀನ್ 18 to 20 weeks. ಆ ರಿಪೋರ್ಟ್ಸ್ ಬರೋದಕ್ಕೆ ನಮಗೆ 4 weeks ಆಗಿಬಿಡುತ್ತೆ. ಸೊ ಬೈ ದೆನ್ ಶಿ ವುಡ್ ಹ್ಯಾವ್ ಕ್ರಾಸ್ ಟು 21 weeks. ಸೊ ಅವಾಗ ನಮಗೆ ಆ ಟರ್ಮಿನೇಷನ್ ಮಾಡೋ ಕಂಡೀಷನ್ಸ್ ಇರುತ್ತೆ, ಬಟ್ ಲೀಗಲಿ ವಿ ಆರ್ ನಾಟ್ ಸಪೋಸ್ ಟು ಡೂ ಇಟ್. ಸೊ ಅವಾಗ ಕಷ್ಟ ಆಗಿಬಿಡುತ್ತೆ ಅಂತ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಅಪ್ ಟು 24 weeks. ಮತ್ತು ಏನು 20 weeksಲ್ಲಿ ರಿಸ್ಕ್ ಇರುತ್ತೆ ಬೈ ಟರ್ಮಿನೇಟಿಂಗ್ ದ ಪ್ರೆಗ್ನೆನ್ಸಿ, ಸೇಮ್ ರಿಸ್ಕ್ ವಿಲ್ ಹೋಲ್ಡ್ಸ್ ಗುಡ್ ಅಪ್ ಟು 24 weeks. ಸೊ ಹಾಗಾಗಿ ಇಟ್ ಇಸ್ ಬೀನ್ ಅಲೋಡ್. ಅದನ್ನು ಎಲ್ಲಿಂದ ತರಬೇಕು? ಕೋರ್ಟಿಂದನಾ ಅಥವಾ ನಮ್ಮ ಸ್ಟೇಟಲ್ಲಿ ಆದರೆ KMC ರಿಜಿಸ್ಟರ್ಡ್ ಪ್ರಾಕ್ಟಿಷನರ್ ಇರಬೇಕು, ಆಮೇಲೆ ಸೋ ಮೆನಿ ಇಯರ್ಸ್ ಆಫ್ ಸೀನಿಯರ್ ಗೈನಕಾಲಜಿಸ್ಟ್ ಆಗಿರಬೇಕು, ಆ ಥರದವರೆಲ್ಲ ಮಾಡ್ಬೋದು. ಇನ್ ಕೇಸ್ 20 to 24 weeks ಅಂದರೆ ಅಂಡರ್ ದ ಸೂಪರ್ವಿಷನ್ ಆಫ್ ಸೀನಿಯರ್ ಗೈನಕಾಲಜಿಸ್ಟ್, ಇಬ್ಬರು ಗೈನಕಾಲಜಿಸ್ಟ್ ಇರ್ತಾರೆ. 24 weeks ಆದಮೇಲೆ 2 senior ಗೈನಕಾಲಜಿಸ್ಟ್ ಇರುವಂಥದ್ದು, ಆ್ಯಂಡ್ ವಿತ್ ಸ್ಪೆಷಲ್ ಪರ್ಮಿಷನ್ಸ್. ಈಗ ಸಮ್ ರೀಸನ್ಸ್, ಇವಾಗ ಮೈನರ್ ಇರ್ತಾರೆ, ಕೋರ್ಟಲ್ಲಿ ಕೇಸು ಆಗುತ್ತೆ, ಅಥವಾ ರೇಪ್ ಸರ್ವೈವರ್ ಇರ್ತಾರೆ, ಈ ಥರದ್ದು ಮೆಂಟಲಿ ಡಿಸೇಬಲ್ಡ್ ಪೇಷಂಟ್ಸ್ ಇರ್ತಾರೆ, ಗೊತ್ತಿರಲ್ಲ, ಲೇಟಾಗಿ ಡಯಾಗ್ನೋಸ್ ಆಗುತ್ತೆ, ಈ ಥರ ಕಂಡೀಷನ್ಸು, ಅಥವಾ ಕೋರ್ಟಿಂದ ಸ್ಪೆಷಲ್ ಆರ್ಡರ್ ಬರುತ್ತೆ, ಆವಾಗ ಈವನ್ ಆಫ್ಟರ್ 24 weeks ವಿ ಕ್ಯಾನ್ ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಬಟ್ ಓನ್ಲಿ ಥಿಂಗ್ ಏನಂದರೆ, ಈಗ ಆಮೇಲೆ ಟರ್ಮಿನೇಷನ್ ಮಾಡೋದು ಇಟ್ಸ್ ಈಕ್ವಲೆಂಟ್ ದ ಸೇಮ್ ರಿಸ್ಕ್ ವಿಲ್ ಹ್ಯಾವ್ ಅಟ್ ದ ಟೈಮ್ ಆಫ್ ಡೆಲಿವರಿ ಆಲ್ಸೋ. ಬಟ್ ಓನ್ಲಿ ಥಿಂಗ್ ಅಲ್ಲಿ ಏನು ಬರುತ್ತೆ, ವಾಟ್ ಹ್ಯಾಪನ್ಸ್ ಟು ದ ಸರ್ವೈವರ್, ದ ಬೇಬಿ, ಇಫ್ ಬೇಬಿ ಸರ್ವೈವ್ಸ್ ಅಂದರೆ ಏನು ಮಾಡಬೇಕು ಅಂತ. ಸೊ ಆ ಒಂದು ಕಂಡೀಷನ್ಸಿಂದ 24 weeks ಆದಮೇಲೆ ವಿತ್ ಅ ಸ್ಪೆಷಲ್ ಪರ್ಮಿಷನ್ ವಿ ಹ್ಯಾವ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಬೈ ಚಾನ್ಸ್ 28 weeks ಒಳಗಡೆ ಮಾಡುವಂಥದ್ದು, ಅಕಸ್ಮಾತ್ ಬೇಬಿ ಸರ್ವೈವ್ ಆದರೆ ವಾಟ್ ಡು ವಿ ಡೂ? ಬೇಬಿ ಇಸ್ ಅಲೈವ್ ಅಂದರೆ, ಸೊ ದಟ್ ಬಿಕಮ್ಸ್ ಅಗೇನ್ ಪ್ರಾಬ್ಲಮ್ ಫಾರ್ ದ ಮದರ್ ಆಸ್ ವೆಲ್ ಆಸ್ ಟು ದ ಡಾಕ್ಟರ್. ಸೊ ಈ ಥರದ್ದೆಲ್ಲ ತೊಂದರೆಗಳಿರೋದ್ರಿಂದ ವಿ ಶುಡ್ ಹ್ಯಾವ್ ಅ ಸ್ಪೆಷಲ್ ಪರ್ಮಿಷನ್ ಫಾರ್ ದಟ್. ಆ್ಯಂಡ್ ಮೋಸ್ಟ್ ಟೈಮ್ಸ್ ಬಿಫೋರ್ 24 weeks ಅಂದರೆ ಬೇಬಿ ವಿಲ್ ನಾಟ್ ಸರ್ವೈವ್. ಸೊ ಹಾಗಾಗಿ ದಟ್ ಶುಡಂಟ್ ಬಿ ಎ ಮೇಜರ್ ಇಶ್ಯೂಸ್. This will not take undue advantage for ಹೆಣ್ಣು ಭ್ರೂಣ ಹತ್ಯೆ. ಆಗ್ಬೋದು ವೆರಿ ಮಚ್ ರೈಟ್. ಕರೆಂಟ್ ಸಿಚುವೇಶನ್ ಹೇಗಿದೆ ಅಂದರೆ, ಮೆಮೊರಿ ಕಾರ್ಡ್ ಇರುತ್ತೆ, ಅದರಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ. ಎವ್ರಿ ಸ್ಕ್ಯಾನ್, ಎವ್ರಿ ಮೂಮೆಂಟ್ ಆಫ್ ದ ಪ್ರೋಬ್ ಇಸ್ ಬಿನ್ ರೆಕಾರ್ಡೆಡ್ ಇನ್ ದಟ್, ಆ್ಯಂಡ್ ವಿ ಆರ್ ನಾಟ್ ಸಪೋಸ್ ಟು ಡಿಸ್ಕಾರ್ಡ್ ದಟ್.
ಸೊ ವಿ ಆರ್ ಸಪೋಸ್ ಟು ಪ್ರಿಸರ್ವ್ ದಟ್. ಇವತ್ತು ಒಂದು ಪೇಷಂಟ್ ಮಾಡೋದನ್ನ 50 ಪೇಷಂಟ್ ಮಾಡೋದನ್ನ ಆ ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ದರ್ ಆಧಾರ್ ಕಾರ್ಡ್ ಅಂಡ್ ಫಾಲೋ ಅಪ್ ಟಿಲ್ ದ ಪೇಷಂಟ್ ಡೆಲಿವರ್ಸ್ ಅಂಡ್ ವಾಟ್ ಬೇಬಿ ಅಂತಾನು ರಿಜಿಸ್ಟರ್ ಆಗುತ್ತೆ. PCPNDT ಅಂತ ಇರುತ್ತೆ, ಅವತ್ತಿಂದ ಅವತ್ತು ಅಪ್ಡೇಟ್ ಮಾಡ್ತೀವಿ. ಪೇಷಂಟ್ ಬಂದಿದ್ರು ಇಷ್ಟು ವೀಕ್ಸ್ ಇರು, ಇನ್ಕ್ಲೂಡಿಂಗ್ ದ ಸ್ಕ್ಯಾನ್ ರಿಪೋರ್ಟ್ ಅಂಡ್ ಇಮೇಜಸ್ ಕಾಪೀಸ್ ವಿಲ್ ಬಿ ಕೆಪ್ಟ್ and it will be updated, complete details. So we cannot do any fake records. ಆ ಥರದ್ದಿರುತ್ತೆ. ಬಟ್ ಓನ್ಲಿ ಥಿಂಗ್ ವಿಲ್ ನಾಟ್ ಡಿಸ್ಕ್ಲೋಸ್ ದ ಸೆಕ್ಸ್ ಆಫ್ ದ ಬೇಬಿ, ವಿ ಆರ್ ನಾಟ್. ಬಟ್ ಇನ್ ಅದರ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ದೇ ಹ್ಯಾವ್ ಲೀಗಲೈಸ್ಡ್, ದೇ ಡಿಸ್ಕ್ಲೋಸ್ ದ ಸೆಕ್ಸ್ ಆಫ್ ದ ಬೇಬಿ. ಅಲ್ಲಿ ಏನಂದರೆ ಅಲ್ಲಿ ಫಿಮೇಲ್ ಸೋಷಿಯಲ್ ಸ್ಟಿಗ್ಮಾ ಇಲ್ಲ, ಸೊ ಹಾಗಾಗಿ ಅಲ್ಲಿ ಲೀಗಲೈಸ್ ಅದು ರಿಜಿಸ್ಟರು ಮಾಡಿಬಿಡ್ತಾರೆ ಮೇಲ್ ಆರ್ ಫಿಮೇಲ್ ಅಂತ. ಇಲ್ಲಿ ಆ ಥರ ಆಗಲ್ಲ. ಈಗ ಇವತ್ತಿಗೂ ಏನಾಗುತ್ತೆ ಅಂದರೆ ಒಂದ್ಸರಿ ಆನ್ಗೋಯಿಂಗ್ ಪ್ರೆಗ್ನೆನ್ಸಿನಲ್ಲಿ ನಿನ್ಗೊಂದು ಹೆಣ್ಮಗು ಇದೆ ಅಥವಾ ಗಂಡು ಮಗು ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಟ್ರೀಟ್ ಮಾಡೋ ರೀತಿನೇ ವ್ಯತ್ಯಾಸ ಆಗಿಬಿಡುತ್ತೆ. ಹಂಗಾಗಿ ಅಕಸ್ಮಾತ್ ಅವ್ರಿಗೆ ಬೇಕಾಗಿರೋದು ಹೆಣ್ಮಗುನೇ ಇದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ತೊಂದರೆನೂ ಆಗ್ಬೋದು, ಅವಳಿಗೆ ಸಮಸ್ಯೆನೂ ಮಾಡ್ಬೋದು, ಅವ್ರ ಲೈಫ್ ಥ್ರೆಟನಿಂಗು ಇರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಈ ಥರ ಸಿಚುವೇಶನ್ ನಮ್ಮಲ್ಲಿ ಇರೋದ್ರಿಂದ ವಿ ಆರ್ ನಾಟ್ ಸಪೋಸ್ ಟು ಡಿಸ್ಕ್ಲೋಸ್. ಆಮೇಲೆ ರಿಪೀಟೆಡ್ ಆಗಿ ಸ್ಕ್ಯಾನ್ ಡಾಕ್ಟರ್ ಸಹ ಅವರು ಜೆನೆಟಲಿ ಆಗಲಿ ಸೆಕ್ಸ್ ಡಿಟರ್ಮಿನೇಷನ್ ಆಗಲಿ ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ನಾನು ಹೇಳ್ದಲ್ಲ, ದ ಪ್ರೋಬ್ ಮೂಮೆಂಟ್ ಸಹ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ರಿಜಿಸ್ಟರ್ಡ್ ಸೊನಾಲಜಿಸ್ಟೇ ಮಾಡಬೇಕಾಗುತ್ತೆ, ರಿಜಿಸ್ಟರ್ಡ್ ಗೈನಕಾಲಜಿಸ್ಟೇ ಮಾಡಬೇಕಾಗುತ್ತೆ, ಆ್ಯಂಡ್ ವಿ ಆರ್ ಆನ್ಸರಬಲ್, ವಿ ಆರ್ ರೆಸ್ಪಾನ್ಸಿಬಲ್. ಸೊ ಹಾಗಾಗಿ ಆಗಲ್ಲ. ಔಟ್ ಆಫ್ ಆಲ್ ದಿಸ್ ಆಗ್ತಾ ಇರೋದೇನೆಂದರೆ ಇಟ್ಸ್ ನಾಟ್ ದಟ್ ಕ್ವಾಲಿಫೈಡ್ ಪೀಪಲ್ ಆರ್ ನಾಟ್ ಡೂಯಿಂಗ್ ದಿಸ್. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ದೇರ್ ಆರ್ ಇನ್ಸಿಡೆನ್ಸಸ್ ವೇರ್ ಟೆಕ್ನಿಷಿಯನ್ಸ್ ಆರ್ ಡೂಯಿಂಗ್ ಇಟ್. ಈ ಥರದ್ದು ಸ್ಕ್ಯಾನ್ ಮೆಷಿನ್ಸ್ ಎಲ್ಲ ರಿಜಿಸ್ಟರ್ಡ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇನ್ ಅವರ್ ಹಾಸ್ಪಿಟಲ್ ವಿ ಹ್ಯಾವ್ 2 ಸ್ಕ್ಯಾನ್ ಮೆಷಿನ್ಸ್. ಒಂದು ತುಂಬ ಹಳೇದಿದೆ, 25 ವರ್ಷ ಹಳೇದಿದೆ, ಬಟ್ ಇಟ್ಸ್ ಸ್ಟಿಲ್ ಫಂಕ್ಷನಿಂಗ್, ಬಟ್ ವಿ ಡೋಂಟ್ ಯೂಸ್ ಇಟ್, ಇಟ್ ಈಸ್ ದೇರ್. ವಿ ಕೆನಾಟ್ ಡಿಸ್ಕಾರ್ಡ್ ದ ಮೆಷಿನ್ ಆಲ್ಸೋ. ಸೊ ಅದನ್ನು ನಾವು ಎಲ್ಲಿ ಕೊಟ್ಟಿದ್ದೀವಿ, ಯಾರಿಗೆ ಕೊಟ್ಟಿದ್ದೀವಿ, ಈವನ್ ದಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ಸೊ ಹಾಗಾಗಿ ಇನ್ನೊಂದು ಮೆಷಿನ್ ಇದೆ. ಸೊ ಇದೆಲ್ಲ ರಿಜಿಸ್ಟರ್ಡ್ ಇರುತ್ತೆ. ನಾವು ಏನಾದರೂ ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ, ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಚೇಂಜಿಂಗ್ ಪ್ಲೇಸ್ ಲೊಕೇಶನ್ ಆಲ್ಸೋ ವಿ ಆರ್ ಸಪೋಸ್ ಟು ಇಂಟಿಮೇಟ್ ಆ್ಯಂಡ್ ಟೇಕ್ ಅ ಪರ್ಮಿಷನ್ ಆ್ಯಂಡ್ ಮೂವ್. ದಟ್ ಈಸ್ ಈಗ ಫ್ಲೋರ್ ಟು ಫ್ಲೋರು ಸಹ ನಾವು ಮೂವ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಇಲ್ಲೆಲ್ಗೋ ಫ್ಲೋರಿಗೆ ಮೂವ್ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಸಮಥಿಂಗ್ ಲೈಕ್ ದೆರ್ ಇಸ್ ಸ್ಟ್ರಿಂಜೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ಡನ್. ಸೊ ದೆರ್ ಆರ್ ಇನ್ಸಿಡೆನ್ಸಸ್ ವೇರ್ ಇಟ್ಸ್ ಬೀನ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ಅದಕ್ಕೆ ಕಂಟ್ರೋಲು ಯಾವ ಥರ ಮಾಡೋದು ಗೊತ್ತಿಲ್ಲ, ಬಟ್ ಇವಾಗ ಮಾಡಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಸಾಕಷ್ಟು ಬಿಗಿಯಾಗಿದೆ, ಏನು ತೊಂದರೆ ಆಗದೆ ಇರೋ ಥರದಲ್ಲಿ. ಬರೀ ಆರೋಗ್ಯ ನೋಡ್ಕೊಳ್ಳೋದಷ್ಟೇ ಇಲ್ಲ, ದೊಡ್ಡ ಸಾಮಾಜಿಕ ಜವಾಬ್ದಾರಿ ನಿಮ್ಗೆ ಖಂಡಿತ ಇರುತ್ತೆ. ಸಾಮಾಜಿಕ ಜವಾಬ್ದಾರಿ ಅಂದರೆ ಎಸ್ಪೆಷಲಿ ಈ ವಿಚಾರಣೆಲ್ಲಂತೂ ನನಗೆ ಎಷ್ಟೋ ಸರಿ ಅನ್ಸ್ಬಿಟ್ಟಿದೆ, ನಾವು ಕೆಲಸ ಮಾಡೋದಕ್ಕಿಂತ ಈ ಡಾಕ್ಯುಮೆಂಟೇಶನ್ ಮಾಡದೆ ಕೆಲಸ ಮಾಡಿಬಿಡ್ತೀವಲ್ಲ ಅಂತ ಅಂದ್ಬಿಟ್ಟು ಬೇಕೋ ಬೇಡ ಬೇಕೇ ಬೇಕಲ್ಲ. ಸೊ ವಿ ಹ್ಯಾವ್ ಟು ಬಿ ಫ್ರಾಂಕ್, ಈವನ್ ಹ್ಯಾಂಡ್ಲಿಂಗ್ ಎಮರ್ಜೆನ್ಸಿ ಆಲ್ಸೋ ಮೆನಿ ಟೈಮ್ಸ್ ವಿ ಹ್ಯಾವ್ ಟು ಟ್ರೀಟ್ ದ ಪೇಷಂಟ್, ದಟ್ ಈಸ್ ರಿಕ್ವೈರ್ಮೆಂಟ್ ಆಫ್ ದ ಆರ್ ಅನ್ನಂಗಿರುತ್ತೆ. ಅದ್ರ ಬದಲು ನಾವು ಕುತ್ಕೊಂಡು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಥರ ಇರುತ್ತೆ. ಮೆನಿ ಟೈಮ್ಸ್ ವಿ ಟ್ರೀಟ್ ದ ಪೇಷಂಟ್, ವಿ ಗಿವ್ ಸೋ ಮೆನಿ ಮೆಡಿಕೇಶನ್ಸ್, ಅವನ್ನ ರಿವೈವ್ ಮಾಡ್ತಾರ ಇರುತ್ತೆ, ಆಮೇಲೆ ಕುತ್ಕೊಂಡು ನೋಟ್ ಬರೀಬೇಕು. ಆಸ್ ಪರ್ ದ ರೆಕಾರ್ಡ್ಸ್, ಆಸ್ ಅಂಡ್ ವಿ ಗಿವ್ ಇಂಜೆಕ್ಷನ್ಸ್, ವಿ ಆರ್ ಸಪೋಸ್ ಟು ರೆಕಾರ್ಡ್, ವಿ ಕಾಂಟ್ ಡೂ ದಟ್. ಆ ಥರ ಮಾಡ್ತಾ ಹೋದ್ರೆ ಎಷ್ಟೊಂದು ಲೈಫ್ಗಳು ಕಳ್ಕೊಂಡ್ಬಿಡ್ತೀವಿ. ಸೊ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಆ ಥರ ಡಾಕ್ಯುಮೆಂಟ್ ಮಾಡೋಕ್ಕೆ. ಎಷ್ಟೋ ಸರಿ ಡಾಕ್ಯುಮೆಂಟ್ ಮಾಡುವಾಗ ಮಿಸ್ ಮಾಡಿಬಿಡ್ತೀವಿ. ಸೊ ಆ ಥರ ಇದೆ. ಬಟ್ ಲೀಗಲ್ ಆಸ್ಪೆಕ್ಟಲ್ಲಿ ಹೇಳ್ಬೇಕು ಅನ್ನೋದಾದರೆ ವಿ ಹ್ಯಾವ್ ಟು ಡಾಕ್ಯುಮೆಂಟ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟ್ ಆಫ್ ಅಸ್ ಪ್ರೊಫೆಷನಲಿ. ವಿ ಹ್ಯಾವ್ ಟು ರಿಜಿಸ್ಟರ್, ಡಾಕ್ಯುಮೆಂಟ್ ಎವ್ರಿಥಿಂಗ್. ನೈಸ್ ಡಾಕ್ಟರ್. MTP ಆಕ್ಟ್ ಬಗ್ಗೆ ಬಹಳ ವಿಶದವಾಗಿ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ.